ಹಾಗೆಲ್ಲ ಹಾಕಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಶುಕ್ರವಾರನೇ ತುಪ್ಪದ ಬತ್ತಿ ಎಲ್ಲ ಖಾಲಿ ಆಗಿತ್ತು. ಆಗಲೇ 2 ತಿಂಗಳಾಯ್ತನ ಮಾಡ್ಕೊಂಡು. ಇದು ಖಾಲಿ ಆಗಿಬಿಟ್ಟಿತ್ತು. ಅದು ಯಾವುದೋ ತಂದಿದ್ರು, ಸಣ್ಣ ತಂದುಬಿಟ್ಟಿದ್ರು. ಅಯ್ಯೋ ಬತ್ತಿನೇ ನಿಲ್ತಿರ್ಲಿಲ್ಲ. ಅದಕ್ಕೆ ಮೊನ್ನೆ ಚುಂಚನಗಿರಿಗೆ ಹೋಗಿದ್ವಲ್ಲ ಅಮಾಸೆಯಲ್ಲಿ, ಅವಾಗ ಮೈಸೂರಲ್ಲಿ ತಗೊಂಬಂದೆ. ಇವು ಚೆನ್ನಾಗೋ ತುಪ್ಪದ ಬತ್ತಿ, ದಪ್ಪ ದಪ್ಪಗಿದ್ದಾವೆ. ಮತ್ತು ಇವನು ಈ ಥರ ಮಾಡ್ಕೋಬೇಕು. ಈ ಥರ ಹಿಂಗಿರುತ್ತೆ ಉಂಡುಗೆ. ನಾವು ಅದನ್ನು ಹಿಂಗೆ ಅರಳಿಸ್ಬೇಕು. ಬನ್ನಿ ಇವಾಗ ಮತ್ತೆ ತುಪ್ಪದ ಬತ್ತಿ ಮಾಡೋಣ ಅಂತ ಹೇಳಿದ್ನಲ್ವ, ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇರುತ್ತಲ್ಲ ಉಂಡುಗೆ, ನಾವು ಈ ಥರ ಅಗಲಿಸ್ಕೋಬೇಕು ಕೆಳಗಡೆ. ನೋಡಿ ಹಿಂಗಿರುತ್ತೆ ಕೆಳಗಡೆ ಭಾಗನ ಹಿಂಗೆ ಮಾಡಿದ್ರೆ ಅದು ಉಂಡುಗಿರೋದು ಹಿಂಗೆ ಬರುತ್ತೆ. ಆಗ ನಾವು ತುಪ್ಪ ಎಲ್ಲ ಉಯ್ದಾಗ ಚೆನ್ನಾಗಿರುತ್ತೆ ಕೂತ್ಕೊಳ್ಳಿ. ಮತ್ತು ಅಕಸ್ಮಾತ್ ಕೈಲಿ ಮಾಡಲಿಲ್ಲ ಅಂದರೆ ಬೇಡ, ಕೈಲಿ ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಮಾಡಿಟ್ಟೆ. ಒಂದು 2 ತಿಂಗಳು ಬರುತ್ತೆ. ಅಲ್ಲೇ 2 ತಿಂಗಳಾಯಿತು ಮಾಡಿ, 2 ತಿಂಗಳ ಮೇಲೆ ಆಯ್ತು. ಇವಾಗ ಮಾಡಿಕೊಡ್ತಾಯಿದ್ದೀನಿ. ಅದಕ್ಕೆ ಮಾಡಿದ್ರೆ 2 ತಿಂಗಳಾಯ್ತದೆ. ನಾವು ಗಂಧದ ಕಡೆ ಎಲ್ಲ ಜಾಸ್ತಿ ಹಚ್ಚಲ್ಲ, ಇದೇ ಜಾಸ್ತಿ. ನಾನು ತುಪ್ಪದ ಬತ್ತಿನೇ ಜಾಸ್ತಿ ಹಚ್ಚೋದು. ಅದಕ್ಕೆ ಮಾಡಿಬಿಡು ಅಂತೇಳಿ ಅಂತ ಅವಳು ನಾಳೆ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಐತೆ. ಅದಕ್ಕೆ ಸ್ಟೇಜ್ ಹತ್ರ ಇವಳು ಭರತನಾಟ್ಯ ಮಾಡೋಕ್ಕೆ ಹೇಳವ್ರೆ. ಮತ್ತು ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮಕ್ಕೂ ಸೇರ್ಕೊಂಡವಳೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಇದೈತೋ ಡ್ರೆಸ್ದು ಆ ಥರ ಮಾಡ್ಬೋದಂತೆ, ಹೈಕೊಂಡು ಹೋಗ್ಬೇಕಂತೆ. ಅದಕ್ಕೆ ನಾನು ನಮ್ಮ ರಾಜ್ಯದ ಹೈಕೊಂಡು ಹೋಗುತ್ತೆ, ಲಂಗ ಬ್ಲೌಸ್ ಹೈಕೊಂಡು ಹೋಗು ಅಂದೆ. ಮತ್ತು ಸೀರೆ ಉಟ್ಕೊಂಡು ಇದು ಮಾಡಬೇಕಂತೆ. ಈ ಸೀರೆ ಕೊಡು ಅಂದು. ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಏರ್ ಪಿನ್ನ ಎಲ್ಲ ಬೇಕಲ್ವ, ಅವೆಲ್ಲ ಬಾಕ್ಸ್ ಎಲ್ಲವೇ ಎಷ್ಟು ಬೇಕೋ ತೆಗ್ದು ಮಡಿಕೊ ಅಂತ ಹೋಗೋಳು. ಮಡಿಕೊಳಕ್ಕೆ ಓದ್ಕೊಂಡ್ಬಿಟ್ಟು ಈಗ ಹೋಗೋಳೆ. ಈಗ ಭರತನಾಟ್ಯನ ಪ್ರಾಕ್ಟೀಸ್ ಮಾಡ್ತಾಳೆ. ತುಂಬ ಚಿಕ್ಕ ವಯಸ್ಸಲ್ಲೇ ಅವಳಿಗೆ ಆಸೆ ಇತ್ತು. 4 ವರ್ಷದ ಹುಡುಗಿಲೇ ಅವಳು. ನಾನು ಪೂಜೆ ಮಾಡ್ತಾಯಿದ್ದೆ. ಶಂಕರ್ ಟಿ ವಿ ಚಾನಲ್ ಬರೋದದು, ಟಿ ವಿಲಿ ಶಂಕರ್ ಟಿ ವಿ ಚಾನಲ್ ಅಂತ. ಅದರೊಳಗಡೆ ಭರತನಾಟ್ಯ ಆಡೋದು ಶಿವಪ್ಪಂದು ಬರೋದು. ನಾನು ಹಾಕ್ಕೊಂಡು ಪೂಜೆ ಮಾಡೀನಿ ಅದನ್ನು 5 ಗಂಟೆ 5:30. ಇವಳೇನು ಮಾಡವಳೆ, ಆಡ್ತಾ ಇರೋದು ಫೋಟೋದೊಳಗೆ ಕಾಣ್ತಾಯಿತ್ತು. ಗೋಡೆಯಲ್ಲಿತ್ತು ಫೋಟೋ. ಆವಾಗ ಫೋಟೋದಲ್ಲಿ ನನಗೆ ಕಾಣ್ತೈತಿ. ಇದೇ ನೀನು ನೋಡೇ ಇಲ್ಲ ಅವಳನ್ನ ಆಡ್ತಾ ಇರೋದು ಹಿಂದೆಗಡೆ. ಅದು ಹೆಂಗೆ ಆಡ್ತಾವ್ರೋ ಹಂಗೆ ಆಡ್ತಾವಳೆ. ನಾನು ಇದೇನು ಹಿಂಗೆ ಆಡ್ತೈತಲ್ಲ ಫೋಟೋದಲ್ಲಿ ಅಂತ ಹಿಂದಿನಿಗೆ ನೋಡಿದ್ರೆ ಇವಳು. ಅಯ್ಯೋ ಮಗುಗೆ ಏನು ಆಸೆ ಐತಿ ಅಂತ ನಾನು ಆವಾಗಲೇ ತಿಳ್ಕೊಂಡೆ. ಪಾಪ ಅಲ್ಲಿ 1 ತಿಂಗಳು ಹೋಗಿದ್ದು ಅಷ್ಟೇ. ಚಿಕ್ಕ ಹುಡುಗಿನ ಅಳ್ಳಾಳೆಲ್ಲ ಯಾವಾಗಲೂ ರಪ್ಪನ್ನು ನಿಲ್ಸ್ಕೊಂಡು ನಮ್ಮ ಓನರಕ್ಕ ಕರ್ಕೊಂಡೋಗಿತ್ತು 1 ತಿಂಗಳು. ಆಮೇಲೆ ಅವರು ಇವಳಿಗೆ ಕಾಲು ನೋವು ಅನ್ನಳು. 8 ವರ್ಷ ತನಕ ಸೇರಿಸ್ಕೊಳ್ಳಲ್ಲ ಭರತನಾಟ್ಯ, ಏನಿದ್ರು 8 ವರ್ಷ ಆಗಬೇಕು. ಸರಿ ಅಂದ್ಬಿಟ್ಟು ಸುಮ್ಮನಾದು. ಬಂದ ಮನೆಗೆ. ಆಮೇಲೆ ಕರ್ಕೊಂಡು ಹೋಗಲಿಲ್ಲ ತಿರುಗು. ಆಮೇಲೆ ತಿರುಗು ಮನೇಲೇ ಐಕೊಡಿವ ಫೋನಲ್ಲಿ ನೋಡಿ ಐಕೊಂಡೆ ಕಲ್ತ್ಕೊಂಡು. ಭರತನಾಟ್ಯ ಮಾಡೋಕ್ಕೆ ಮಾತ್ರ ಅವಳು ಏನಕ್ಕೆ ಹೋಗಲಿಲ್ಲ. ಅದು ಒಂದೇ ದಿವಸ ಮಾಡಲಿ, ಗುರುಗಳು ಮ್ಯಾಮ್ ಹೇಳ್ಕೊಟ್ರು. ಪಾಪ ಮುಂದೆ ನಿಲ್ಸ್ಕೊಂಡು ಹೇಳ್ಕೊಟ್ರು ಅವರು. ಚೆನ್ನಾಗಿ ಕಲಿಸಿದ್ರು. ಒಂದು 1 ತಿಂಗಳಲ್ಲಿ ಕಾಲು ಹಾಕೋದು ಬರೀ ತಾಳದಲ್ಲಿ ಕಲಿಸಿದ್ರು. ಅದನ್ನೇ ಗ್ಯಾಪ್ದಲ್ಲಿ ಇಟ್ಕೊಂಡು ನಾನು ಅವಳಿಗೆ ಹೇಳ್ಕೊಟ್ಟೆ. ಆಮೇಲೆ ಹಿಂಗೆ ಅವಳಿಗೆ ಬುದ್ಧಿ ಬರೋ ತನಕ ಸ್ವಲ್ಪ ಹೇಳಿದೆ. ಆಮೇಲೆ ಹಂಗೆ ಮಾಡಾಳವಳು. ಮಾಡಿಬಿಟ್ಟು ಆಮೇಲೆ ಇವಾಗೆಲ್ಲ ಅವಳೇ ಕಲ್ತ್ಕೊಂಡು ನನಗೆ ಕೇಳೋದಿಲ್ಲ. ಇವಾಗ ನಾನು ಹೇಳ್ತೀನಿ ತಪ್ಪಾಗ, ಅದು ಹಂಗೆ ಮಾಡಬೇಡ್ದು ಹಿಂಗೆ ಮಾಡು ಮಗಳೇ ಅಂತ. ಇವಾಗ ಮಾಡ್ತಾಳವಳು. ಅದಕ್ಕೆ ಸ್ಕೂಲಲ್ಲೆಲ್ಲ ಹೋದ ವರ್ಷದಲ್ಲೆಲ್ಲ ಮಾಡಿದ್ಲಲ್ವ, ಈ ಸಲ ಹೇಳವ್ರೆ ತಿರುಗುವ. ಅದಕ್ಕೆ ಅವೆಲ್ಲ ಹುಡುಕತ್ತಾವಳೆ. ಇವ ಐಕೊಂಡೈತೀಯಾ? ಯಾವ ಕಣಕ್ಲಿ? ಇವು ಹಿಂದೆ ಒಂದು ಮುಂದೆ ಒಂದು ಐಕಳಿ ಮಡಿಗೆ. ಇವು ಕಳಕಟ್ಟಮ್ಮನ ಜಾತ್ರೆ ತಗೊಂಬಂದಿದ್ದಾವ. ಸರಿ ಇದನ್ನ ಮಡಿಕ. ಹಿಂದೆ ಒಂದು ಮುಂದೆ ಒಂದು ಐಕಳಿ ಅಂತ ಹುಡುಕತ್ತಾವಳೆ. ಡ್ಯಾನ್ಸ್ ಆಡೋದು, ಭರತನಾಟ್ಯ, ಸಂಗೀತ ಎಲ್ಲ ತುಂಬ ಇಷ್ಟ ನಮ್ಮ ಹುಡುಗಿಗೆ. ಏನು ಮಾಡೋದು, ತಾಂಬ ಇಲ್ಲೇನು ಕಲ್ಸೋಕ್ಕೆಲ್ಲ ಇಲ್ಲ. ಹೆಂಗೆ ಅವಳೇ ಕಲ್ತ್ಕೊತಾಳೆಲ್ಲ. ಇವಾಗ ತುಪ್ಪದ ಬತ್ತಿ ರೆಡಿ ಆಯಿತು. ತುಪ್ಪ ಹಾಕ್ಬಿಟ್ಟು ಬಾಕ್ಸ್ಗೆ ಹಾಕಿ ಮಡ್ಗೋಣ. ಇವತ್ತು ಅಮ್ಮಗೆ ಕಲರ್ ಡ್ರೆಸ್ಸು. ಅವ್ರ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಐತಂತೆ. ಇವಾಗ ಭರತನಾಟ್ಯ ಆಡೋಕ್ಕೆ ಲಂಗ ಬ್ಲೌಸ್ ಹಾಕೊಂಡವಳೆ. ಮತ್ತು ಒಂದು ಜಡೆ ಹಾಕಿದ್ದೀನಿ. ಸರ ಬಳೆ ಎಲ್ಲ ಹಾಕ್ಕೊಂಡು ರೆಡಿ ಆಗೋಳೆ. ಊಟ ಮಾಡ್ತಾಳೆ. ಇವತ್ತು ಅನ್ನ ತರಕಾರಿ ಎಲ್ಲ ಇದ್ದು ಹಾಕಿ ಸಾಂಬಾರು ಮಾಡಿದ್ದೀನಿ. ಹುಳಿ ಸಾರು ಮತ್ತು ಸೀರೆ ಎಲ್ಲ ಕೊಡಬೇಕಂತ ಹೇಳಿದ್ಲು.
ಅಲ್ಲೋದ್ಮೇಲೆ ಅವರೇ ಮ್ಯಾಮ್ ಸೀರೆ ಎಲ್ಲ ಉಡಿಸ್ತಾರಂತೆ, ಅದಕ್ಕೆ ಸೀರೆ ಎಲ್ಲ ತಗೊಂಡು. ಇದು ಕಾಟನ್ ಸೀರೆ, ಇದು ನಾನು ಒಂದೇ ದಿವಸ ಹುಟ್ಟಿರೋದು ಫ್ರೆಂಡ್ಸ್, ಒಂದೇ ದಿವಸ ಹುಟ್ಟಿದ್ದು ನಾನು ಇದನ್ನು, ಮತ್ತೆ ಉಡಲೇ ಇಲ್ಲ. ಈ ಥರ ಇದೆ, ಮತ್ತು ಬಾರ್ಡ್ರ್ ಈ ಥರ ಐತೆ. ಫಾಲ್ಸ್ ಎಲ್ಲ ಹಾಕ್ಕೊಂಡು ಬೆಂಗಳೂರಲ್ಲಿ ತಗೊಂಡಿದ್ದು, ಫಾಲೆಲ್ಲ ಹಾಕ್ಕೊಂಡಿರ್ತೀನಿ ನಾನು ಸೀರೆಗಳಿಗೆ, ಹಾಕ್ಸ್ತೀನಿ. ಮತ್ತು ಇದು ಬ್ಲೌಸ್, ಇದು ಪಿಂಕ್, ಇದಕ್ಕೆ ಅವಳದೇ ಅದು ಐರನ್ ಮಾಡಿಕೊಟ್ಟವ್ರಪ್ಪ. ಇವಾಗ ಖರ್ಚು ಇಷ್ಟು ಸ್ನ್ಯಾಕ್ಸಿಗೆ ಕೊಟ್ಟಿದ್ದೀನಿ. ಇನ್ನು 10 ನಿಮಿಷ ಐತೆ 8 ಗಂಟೆಗೆ, ಅಷ್ಟಕ್ಕೆಲ್ಲ ರೆಡಿ ಆದಳು. ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ನೋಡಿ ಈ ಥರ ಜುಟ್ಟು ಹಾಕಿದ್ದೀನಿ. ನಾಗರ ಜಡೆ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಯ್ಕೊತಾ ಇದ್ದೆ. ಬೈಲಿ ಹೂವು ಅಲ್ಲಿ ಬಿದ್ದ ಬಾ, ಹೋಗ್ಲಿ ಅಡಿಗೆ ಹೋಗ್ಬಿಡುತ್ತಲ್ಲ, ಎಲ್ಲ ಎಡ್ಕತೀಯ. ಏರ್ ಪಿನ್ ಹಾಕಿ ಮುಡಿಸ್ತೀನಿ ತಮ್ಮನಿಗೆಲ್ಲ, ಗುಲಾಬಿ ಎಲ್ಲ. ಈ ಥರ ಜುಟ್ಟು ಹಾಕಿ ಹೊಂಟೋಗಿ 10 ನಿಮಿಷ ಐತೆ, ಎಲ್ಲ ಆಯಿತು ಕೆಲಸ. ಅಡುಗೆ ಮನೆ ಏನೂ ಮಾಡಿಲ್ಲ, ಅವಳನ್ನ ಬಿಟ್ರಲ್ಲಿ ಇಬ್ಬರು ಕಲರ್ ಐತಿ. ಬಿಟ್ಬಿಟ್ಟು ಬರೋಣ, ಅವಳನ್ನ ಬಿಟ್ಟು ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನನ್ನ ಕೆಲಸ ಶುರು. ಇವತ್ತೇನು ಕೆಲಸನೂ ಇನ್ನೂ ಆಗಿಲ್ಲ. ಪಾತ್ರೆ ಎಲ್ಲ, ಅಡುಗೆ ಎಲ್ಲ, ಮನೆ ಕೆಲಸ ಎಲ್ಲ ಆಗೈತೆ. ಒಂದು ಸ್ವಲ್ಪ ಕೈಲೋಗೆ ಬಟ್ಟೆ ಐತೆ, ನಾವು ಮಿಷನ್ಗೆಲ್ಲ ಹಾಕ್ಬಿಟ್ಟು ಮತ್ತು ಆಮೇಲೆ ಸಾಯಂಕಾಲ ಪೂಜೆ ಮಾಡ್ತೀನಿ. ಇವಾಗೇನಿಲ್ಲ, ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ. ಅವಳು ಬಿಟ್ಬಿಟ್ಟು ಬರೋಣ ಫಸ್ಟ್. ಸೀರೆ ಎಲ್ಲ ಸ್ಕೂಲಿಂದ ಬಿಟ್ಟು ಬಂದು ಇವಾಗ ಇಷ್ಟೆಲ್ಲ ಕೆಲಸ ಮಾಡಿದೆ. ಪಾತ್ರೆ ಎಲ್ಲ ತೊಳೆದು, ಹುಳ್ಳಿಕಾಳು ಇತ್ತಲ್ವ ಎಲ್ಲ ನೀರೆಲ್ಲ ಸೋರ್ಸಿಕ್ಕಿದೆ. ಚೆನ್ನಾಗಿ ಬೆಳ್ಳಗವಿ ಈ ಥರದ್ದು ಜಲ್ರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ನೆನೆಯೋಕ್ಕಿಟ್ರೆ ಧೂಳೆಲ್ಲ ಹೋಯ್ತದಲ್ವ, ಅದಕ್ಕೆ ಹುಳ್ಳಿಕಾಳು ತುಂಬ ಚೆನ್ನಾಗೈತೆ. ಕಾಳು ಕತ್ತಿ, ಇದು ಕಡಲೆಕಾಯಿ ಎಣ್ಣೆ ಈ ಗುಂಡಿಲಿ ಹಾಕಿ ಇಟ್ಟಿದ್ದೆ ರುಬ್ಬಿಸ್ಕೊಬಂದಾಗ. ಆಲೇ ಒಂದು 7-8 ತಿಂಗಳಾಯಿತು. ಇವಾಗ ಖಾಲಿ ಆಯ್ತಲ್ವ, ಅದಕ್ಕೆಲ್ಲ ನೀರು ಇಟ್ಕೊಂಬಿಟ್ಟು ಇನ್ಮೇಲೆ ಇದು ಸ್ವಲ್ಪ ಇತ್ತು ನೋಡಿ, ಇದು ರುಬ್ಬಿಸಿ 7-8 ತಿಂಗಳಿಂದ ಬಳಸಿ ಇನ್ನಿಷ್ಟ ಐತೆ. ಇವಾಗ ತಂದು ರುಬ್ಬಿಸ್ಕೋಬೇಕು, ಅದಕ್ಕೆ ಸಾಕಿಷ್ಟಕ್ಕೆ ಹಸಿ ಇತ್ತಲ್ವ, ಅದಕ್ಕೆ ಈ ಥರ ಕ್ಯಾರಿಯರ್ಗಳಿರ್ತಾವಲ್ಲ ಅದರೊಳಗೆ ಹಾಕಿಟ್ಟೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಊಟ ಎಲ್ಲ ಮಾಡಬೇಕು. ಅನ್ನ ಸಾಂಬಾರು ಇವತ್ತು ಮಾಡಿದ್ದೆ, ಅನ್ನ ಮತ್ತು ಸಾಂಬಾರು, ತಿಳಿ ಸಾಂಬಾರು ಮಾಡಿ, ತರಕಾರಿ ಇದ್ವಲ್ಲ. ಇವಾಗ ನಾನು ಊಟ ಮಾಡಬೇಕು. ಎಲ್ಲ ಕೆಲಸ ಆಯಿತು, ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಬಂದು ಮತ್ತೇನೇನು ಅಡುಗೆ ಮಾಡೋಂಗಿರಲ್ಲ, ಮುದ್ದೆ ಮಾಡ್ಕೊತೀನಿ ಅಷ್ಟೇ. ಸಾಂಬಾರೆಲ್ಲ ಮಾಡಿದ್ದೀನಲ್ವ, ಮಾಡೋಂಗಿಲ್ಲ. ಇವತ್ತು ಕೆಲಸ ಐತಿ. ಅಮ್ಮ ಮಧ್ಯಾಹ್ನ ಬರ್ತಾಳೆ, ಅಷ್ಟಕ್ಕೆಲ್ಲ ಬಟ್ಟೆ ಒಣಗಾಕೊಳ್ಳೋ ಜೊತೆ ಮಾತಾಡ್ಕೊಂಡು ಅವಳು ಮನೇಲಿದ್ದರೆ ನನಗೊಂಥರ ಖುಷಿ. ಅದಕ್ಕೆಲ್ಲ ಕೆಲಸ ಮಾಡ್ಕೊತೀನಿ. ಮಿಷನ್ಗೆಲ್ಲ ಬಟ್ಟೆ ಹಾಕಿದ್ದೀನಿ, ಹಾಕ್ಬಿಟ್ಟು ಮಿಷನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಮೊಸರೆ ಇತ್ತು, ಮೊಸರು ಒಯ್ದು ಬಂದೆ. ಇದು ಬಟ್ಟೆ ನೆನೆಸಿದ್ದೀನಿ. ನಮ್ಮಪ್ಪ ನೆನ್ನೆ ಬಂದಿತ್ತು, ಕೈಲಿ ಒಟ್ಟಾಕೋಣ ಎಲ್ಲ ಬಿಳೆ ಬಟ್ಟೆ ಕಲ್ಲರ್ ಆಯ್ತವೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನೆನೆಸಿದ್ದೀನಿ. ನಮ್ಮ ಅಪ್ಪನವ ನೋಡಿ, ನೀಲಿ ಹಾಕ್ಬೇಕು, ಅವರು ನೀಲಿ ಬಿಳೆ ಬಟ್ಟೆ ಇಟ್ಕೊಳ್ಳೋದು, ಅದಕ್ಕೆ ನೆನೆಸಿದ್ದೀನಿ ಸಪ್ರೇಟಾಗಿ. ಮಿಷನ್ಗೆ ಹಾಕಲ್ಲ, ವೈಟ್ ಬಟ್ಟೆ ಗಲೀಜೆಲ್ಲ ಹೋಗಲ್ಲ. ಇಲ್ಲೇ ಎಲ್ಲ ಹೋಗಕ್ಕೆ ಬಂದೆ, ಸುಮ್ಮನೆ ಟಿ ವಿ ತಕ್ಕೆ ಯಾರೋ ಫೋನ್ ಮಾಡಿದ್ರಂತೆ. ಆಮೇಲೆ ಇದು ಮಾಡ್ತು, ಬಟ್ಟೆ ಚೆನ್ನಾಗಿಲ್ವಲ್ಲ, ಊರಿಗೆ ಹೋಗೋಕ್ಕಾಗಲ್ಲ ಅಂತ ಬಂದು ಬಟ್ಟೆ ಕೊಡಮ್ಮಿ ಒಂದು ಜೊತೆನ ಅಂತು. ವೈಟ್ ಬಟ್ಟೆನ ಬಿಳೆ ಪಂಚೆ, ಟವಲು, ಶರ್ಟು ಎಲ್ಲ ಕೊಟ್ಟು ಕಳಿಸ್ದೆ. ಇಲ್ಲೇ ಇಟ್ಕೊಂಡು ಹೋಯ್ತು. ಅವನು ಒಗ್ದಾಕ್ಬಿಡವ ಇಲ್ಲೇ ಅಂತ
ಆಯ್ತು ಕಣಪ್ಪ ಅಂದೆ. ಅಷ್ಟಾರು ಮಾಡೋಣ. ನಮ್ಮಪ್ಪ ಮುದ್ಕಾಯಿತು. ನಮ್ಮ ಮನೆಗೆ ಬಂದಾಗ ಏನು ಹೇಳ್ತದೋ ಅದು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀನಿ. ಊಟನಾಗಿರ್ಬೋದು, ನಮ್ಮ ಮನೇಲಿ ಏನಿರ್ತದೋ ಅದು ನಮ್ಮ ಅಪ್ಪಂಗೆ ಅಚ್ಚುಕಟ್ಟಾಗಿ ನೋಡ್ಕೊತೀನಿ, ಕಳಿಸ್ತೀನಿ. ಏನಾರ ಕೇಳಲಿ ಇಲ್ಲ ಅನ್ನಲ್ಲ. ಬ್ಯಾಗ್ ಆಗಲಿ ಏನಾರ ಕೇಳ್ತದೆ, ಒಂದು ಏನಾರು ಇಟ್ಕೊಂಡಿರ್ತದೆ, ಬ್ಯಾಗ್ ಕೊಡಮ್ಮಿ ಅಂತ ಬರ್ತದೆ, ಕೊಡ್ತೀನಿ. ಮತ್ತು ಮೊನ್ನೆ ಬಟ್ಟೆನ ಇಕ್ಕೊಂಡು ಹೋಯ್ತಿಲ್ಲೇ, ಬಟ್ಟೆ ಕೂಡ ಒಂದು ಜೊತೆ ಇಕ್ಕೊಂಡು ಹೋಯ್ತೀನಿ ಕೊಡಮ್ಮಿ ಅಂತು. ಅವತ್ತು ಮಡಗಿತ್ತು, ಈಸ್ಕೊಂಡು ಹೊಂಟೋಯ್ತು ಇಕ್ಕೊಂಡು. ಅದಕ್ಕೆ ಹೇಳ್ತಾಯಿದ್ದೆ, ಒಂದು ಜೊತೆ ತಂದು ಮಡಗಪ್ಪ. ನಮ್ಮ ಅಪ್ಪನ ಹತ್ರ ಬಿಳೆ ಬಟ್ಟೆ ತುಂಬ ಚೆನ್ನಾಗಿವೆ, ಪಂಚೆಗಳು. ಸ್ಕೂಲಿಂದ ಇವಾಗ ಇನ್ನೂ 2 ಗಂಟೆಗೆ ಇನ್ನೂ 10 ನಿಮಿಷ ಐತೆ. ಇವಾಗ ಬಂದು ಸ್ಕೂಲಿಂದ ಏನೇನು ಮಾಡಿಸಿದ್ರಪ್ಪ? ಹಾಂ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತಿಂದ? ಭರತನಾಟ್ಯ ಆಡ್ದ? ಹಾಂ, ಪ್ರೈಸ್ ಕೊಟ್ರಲ್ಲ ಇವತ್ತೇನೆ. ಹಾಂ, ಸೀರೆ ಹಾಕ್ಕೊಂಡಿದ್ದ? ಅದರಲ್ಲೇ ಹಾಕೊಂಬರಿವು ಸೀರೆನ ಬರುವಾಗ. ಚೆನ್ನಾಗಿ ಉಡ್ಸಿದ್ರ? ಬನ್ನಿ, ಇವಾಗೆಲ್ಲ ಊಟ ಎಲ್ಲ ಆಯಿತು. ಮುದ್ದೆ ಎಲ್ಲ ಮಾಡಿದೆ, ಊಟ ಮಾಡ್ತಾರೆ ಅಂತ. ಇವರು ಅವ್ರ ಅಪ್ಪನೂ ಬರಲಿಲ್ಲ, ಇವಳು ಅಲ್ಲೇ ಊಟ ಕೊಟ್ಟಿದ್ರಂತೆ, ಅಲ್ಲೇ ಊಟ ಮಾಡಿದ್ಲು. ಅದಕ್ಕೆ ನಾನು ಒಬ್ಬಳೇ ಊಟ ಮಾಡಿಬಿಟ್ಟು ಇವಾಗ ಕೆಲಸ ಇತ್ತು, ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಟೀಲ್ ಪಾತ್ರೆಗಳು, ಬಟ್ಲು ಎಲ್ಲ ಮಿಕ್ಸ್ ಆಗಿಬಿಟ್ಟವೆ. ಅದಕ್ಕೆ ಪೇಪರ್ ಹಾಕಿದ್ದೆ ಫಸ್ಟು, ಅವೆಲ್ಲ ಹಳೆವಾಗವೆ. ಅದಕ್ಕೆ ಈಗ ಹೊಸ ಪೇಪರ್ ಹಾಕೋಣ ಅಂತ ಎಲ್ಲ ಸೀಟ್ಕೊತಾ ಇದ್ದೀನಿ. ಏನು ಗಲೀಜೇನಾಗಿಲ್ಲ. ಈ ಸಲ ಒಂದೊಂದು ಸಲ ಮಾಡ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ. ನ್ಯೂಸ್ ಪೇಪರ್ ಹಾಕಿ ಇವಾಗ ಕ್ಲೀನ್ ಮಾಡ್ಕೊತೀವಿ. ಫ್ರೆಂಡ್ಸ್, ಇದು ಅಡುಗೆ ಮಾಡೋವು. ಇದು ಹಾಲು ಕಾಯಿಸೋದು, ಇದು ಸಾಂಬಾರ್ದು, ಇದು ಸಾಂಬಾರು, ಅನ್ನ ಏನಾದರೂ ಸರಿ. ಇದು ಮಾತ್ರ ಹಾಲು ಕಾಯಿಸೋಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವು ಚಿಕ್ಕ ಚಿಕ್ಕ ಲೋಟ, ಇದರ ಚೊಂಬು, ಇಷ್ಟು ಬಟ್ಲು, ಇಷ್ಟೆಲ್ಲ ಇಟ್ಟಿದ್ದೀನಿ. ಇದೆಲ್ಲ ಮೇಲೆ ಇಟ್ಟಿದ್ದೀನಿ, ಸಾಕಿಷ್ಟೇ ನಮಗೆ. ಇದರ 10 ಜರಿ ಅಳತೆ. ಇದು ಮಿಕ್ಸಿ ಜಾರು, ಇದು ಇಡ್ಲಿ ಬಾಕ್ಸು, ಇವು ಕ್ಯಾರಿಯರು, ಇದು ಅಮ್ಮದು ಊಟದ ಬಾಕ್ಸ್ ಬಿಡೋದಲ್ಲ, ಇದರೊಳಗೆ ಊಟದ ಬಾಕ್ಸ್ ಹಾಕಿಟ್ಟಿದ್ದೀನಿ. ಸಿಗಲ್ಲ ಕೈಗೆ ಸರಿಯಾಗಿ ಹೋಗಲ್ಲ. ಮತ್ತು ಇವು ಸ್ಟೀಲ್ ಪಾತ್ರೆ ಮೊನ್ನೆ ತಗೊಂಡೆ ಅಂದಲ್ಲ, ಬುಕ್ ಮಾಡಿ ಹಾಲು ಕಾಯಿಸೋದು. ಈ ಥರ ಏನಾದ್ರು ಮಾಡ್ತಾರೆ, ಹಾಲಾರು ಕಾಯಿಸ್ಕೊಂಡು ಮುಚ್ಚಕ್ಕೂ ಕ್ಯಾಪು, ಮತ್ತು ಹಾಲು ಕೀರು ಪಾಯಸ ಈ ಥರ ಚೆನ್ನಾಗೈತಿ. ತಳ ಮಾತ್ರ ಚೆನ್ನಾಗಿ ಬಿಗಿ ಇದ್ದಾವೆ, ತುಂಬ ಗಟ್ಟಿಗೈತಿ ನೋಡಿ. ಈ ಥರ ಒಂದು ಫ್ರೈ ಫ್ರೈ ಮಾಡೋಕ್ಕೆ ಏನಾದರೂ ತರಕಾರಿ ಇದುಗಳನ್ನೆಲ್ಲ ಹಾಕ್ಬೋದು. ಇದು ಕಡಾಯಿ, ಎಣ್ಣೆ ಉರಿ, ಎಣ್ಣೆ ಬೋಂಡ ಬಜ್ಜಿ ಏನಾರು ಮಾಡ್ಬೋದು, ಪಲ್ಯಗಳು ಮಾಡ್ಬೋದು. ಈ ಥರ ತಗೊಂಡೆ. ಈ ಸಿಲ್ವಾರ್ದೆಲ್ಲ ಬಳಸಬಾರ್ದಂತ ಈ ಥರ ಪಾತ್ರೆ ತಗೊಂಡಿಟ್ಕೊಂಡೆ. ಸಾಕಿನ್ನೇನು ತಳಗಳ ಪಾತ್ರೆ ಅಷ್ಟೇ. ಇವೆಲ್ಲ ಬಾಕ್ಸಲ್ಲಿ ಖಾಲಿ ಐತಿ. ಇಷ್ಟು ಕಳಿದಿದ್ದು ಗೋಧಿ ಹಿಟ್ಟು, ಇದು ಅಕ್ಕಿ ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಅಕ್ಕಿ. ಇದು ಸ್ವಲ್ಪ ಹಪ್ಪಳ ಇದೆ, ಹಪ್ಪಳದಿದು. ಇದು ಕೆಂಪಕ್ಕಿ, ಇದು ತುಂಬ ಒಳ್ಳೆಯದು. ನನಗೆ ಬಿಳಿ ಅಕ್ಕಿ ಊಟ ಮಾಡೋಕ್ಕೆ ಹೋಗಲ್ಲ. ನಂಗೆ ಅದೇನೋ ಊಟ ಮಾಡೋದು ಅಂತ ತಲೆನೋವು ಬರ್ತದೆ. ಸೋನು ಮೊಸರು ತಿಂದರೆ ಅದು ಊಟ ಮಾಡೋಕ್ಕೆ ಅಲ್ಲ ನನಗೆ. ಸಾಂಬಾರಲ್ಲೆಲ್ಲ ಜಾಸ್ತಿ ನಾನು ಅದಕ್ಕೆ ಮುದ್ದೆ ತಿಂದ್ಬಿಡ್ತೀನಿ. ಅದು ಮಾಡಿದಾಗ ಇದನ್ನು ತರಿಸಿಟ್ಟು ತಗೊಂಬರ್ತೀನಿ. ಇದನ್ನು ಇದು ದಿನಸಿ ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ, ಚೆನ್ನಾಗೈತಿ ಇದು. ಈ ಅಕ್ಕಿನ ತಿನ್ನಬೇಕು, ತುಂಬ ಒಳ್ಳೆಯದು. ಇದು 10 kg ತಗೊಂಬಂದಿದೆ. ಅರ್ಧ ಲೋಟ ಹಾಕಿದ್ರೆ ಸಾಕಿದ್ರಲ್ಲಿ ನೋಡಿ. ಇದರಲ್ಲಿ ಅರ್ಧ ಲೋಟ ಹಾಕಿದ್ರೆ, ಇದರಲ್ಲಿ ಅರ್ಧ ಲೋಟ ಹಾಕ್ತೀನಿ ಸಾಕಿದ್ರಲ್ಲಿ. ಮಸ್ತಾಯ್ತದೆ. ಮಧ್ಯಾಹ್ನ ಅರ್ಧ, ರಾತ್ರಿ ಅರ್ಧ ಸಾಕು. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಮಾತ್ರ. ಅನ್ನನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದ್ರೆ ಕುಕ್ಕರಲ್ಲೇ ಮಾಡಲ್ಲ, ಅದಕ್ಕೆ ತಪ್ಪಲಿಲೆ ಮಾಡ್ಕೊಳ್ಳೋದು. ಅದ್ರದ್ದೆಲ್ಲ ಇದೆ ಗಮನ ಹೊಂಟೋಯ್ತು ಕುಕ್ಕರಲ್ಲಿ ಮಾಡಿದ್ರೆ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡೆ. ಗ್ಲಾಸ್ ಐಟಮ್ ತಂದಾಗ ಸೇಮ್ ಈ ಥರ ಈ ಥರ ಬಟ್ಟೆ ಹಾಸ್ಕೊಂಬಿಟ್ಟು ಗ್ಲಾಸನ್ನು ತೊಳೆಯುವಾಗಲೂ ಅಷ್ಟೇ ತೊಳೆದ್ಬಿಟ್ಟು ಈ ಥರ ಮಡಿಕೋಬೇಕು. ಮತ್ತು ತೊಳೆದು ಸೀಟ್